ಮತ್ತು ಇವರಿಗೆ ಈ ನಾಡಿನ ಪ್ರಬಲ ಸಮುದಾಯಗಳು ಆರ್ಥಿಕವಾಗಿ ಜಾತಿ ದೃಷ್ಟಿಯಿಂದ ಇವರಿಗೆ ಸಪೋರ್ಟ್ ಮಾಡೋದು ಸಾಧ್ಯತೆಗಳು ಭಾಳ ಕಡಿಮೆ ಅನ್ನೋದು ಸ್ಪಷ್ಟದ. ಆದರೂ ಅವ್ರನ್ನೂ ವಿಶ್ವಾಸ ಗಳಿಸ್ಕೊಂಡ ಉತ್ತರ ಕರ್ನಾಟಕದ ವಿಶೇಷ ಲಿಂಗಾಯತ್ ಲಾಬಿ ಪ್ರಬಲ ಇರೋದ್ರಿಂದ ಅವ್ರದ್ದು ವಿಶ್ವಾಸ ಗಳಿಸ್ಕೊಂಡ ಇವತ್ತೊಂದು ನಾಡಿನ ಪ್ರಬಲ ನಾಯಕರು ನಾವು ಒಬ್ಬರಪ್ಪ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನಂತೂ ಈಗ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. DCC ಬ್ಯಾಂಕ್ ಮೋಸ್ಟ್ ಪ್ರಾಬಬ್ಲಿ ಅವರು ಹುಡುಗಿ ಬೀಳ್ತದೇನೋ ಅನ್ನುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ನೋಡೋಣ ಅದೇನೇನಾಗ್ತದೆ. ಈಗ ಮಾತ್ರ ನಾನು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅನ್ನುವಂಥ ಮಾತಾಡಿದಾರೆ. ನೆಕ್ಸ್ಟ್ ಅವ್ರು ಮುಖ್ಯಮಂತ್ರಿ ಗುರಿ ಅದ. ಇಬ್ಬರಲ್ಲೂ ಸಮಾನ ಗುಣಗಳು ಸಮಾನ ದೋಷಗಳು ಇದ್ದಿದ್ದೇನು ಸುಳ್ಳಲ್ಲ. ಒಬ್ಬರು ಕಾಂಗ್ರೆಸ್ಸಿನ ಜಾತ್ಯತೀತದಿಂದ ಬೆಳೆದ್ರೆ, ಇನ್ನೊಬ್ಬರು ಜನತಾ ಪಕ್ಷದ ಜಾತ್ಯತೀತದಿಂದ, ಜೊತೆಗೆ ಸಿದ್ದರಾಮಯ್ಯರ ಸಹಕಾರದಿಂದ ಸಹಾಯ ಮತ್ತು ಬೆಂಬಲದಿಂದ ಇವತ್ತು ಹಿಂದೆ ಲೀಡರ್ ಆಗಿಯೂ ನಡೆದಿದ್ದಾರೆ. ಹೀಗಾಗಿ ಇಬ್ಬರಿಗೂ ಸಮಾನ ಅವಕಾಶಗಳು ಇದ್ದಾವೆ. ಯಾರು ಬೇಕಾದಾಗ ಇನ್ನು ಬೇಕಾದ್ರೂ ಸಾಧಿಸ್ಬೋದು. ಮತ್ತು ಮೋಸ್ಟ್ ಪ್ರಾಬಬ್ಲಿ ಇಬ್ಬರಲ್ಲೂ RSS ಸೇರಬೇಕು, ಒಳಗೆ ಹೋಗಬೇಕು ಮಾಡಬೇಕು ಇಬ್ಬರಲ್ಲೂ ಇಲ್ಲ ಅನ್ನೋದು ಅವರ ಇವತ್ತಿನವರೆಗೆ ಇತಿಹಾಸದಿಂದ ನಾವು ಕಂಡುಕೊಳ್ತೀವಿ. ಆದರೂ ಅಧಿಕಾರಕ್ಕಾಗಿ ಯಾವಾಗ ಎಲ್ಲಿ ಜಿಗಿತಾರೋ ಗೊತ್ತಿಲ್ಲ. ಈಗಾಗಲೇ ಅಂಥ ಅನೇಕ ರಿಪೋರ್ಟ್ಗಳು ಬಂದಿದ್ದಾವೆ. DKಶಿ ಅವರು BJP ಹೋಗ್ತಾರೆ, ಸತೀಶ್ ಅವರು BJP ಹೋಗ್ತಾರೆ, ಹಾಗೆ ಹೀಗೆ. ಮತ್ತು ಕೆಲವೊಂದು ಮಂದಿ BJPಗರು ಆಗಿರ್ಬೋದು, ಕಾಂಗ್ರೆಸ್ಸಿಗರಾಗಿರ್ಬೋದು ಪ್ರಚಾರವು ಅಪಪ್ರಚಾರ ಮಾಡ್ತಿರ್ತಾರೆ. ಅದೆಲ್ಲ ಬದಿಗಿಟ್ಟೆ ಒಂದು ವೇಳೆ ಇವರಿಬ್ಬರು ಲೀಡರ್ಗಳಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಯಾರಾದರೂ ಇಟ್ಕೋಬೇಕಾಗ್ಯದ. ಯಾವುದೇ ಪ್ರಸಂಗದಲ್ಲಿ ಇಲ್ಲಿ ಜಾತ್ಯತೀತ ಉಳಿಬೇಕಾಗಿತ್ತು. ಈ ದೇಶಕ್ಕೆ ಒಂದಿಷ್ಟು ಬಿದ್ದ ಸಮುದಾಯಕ್ಕೆ ಮತ್ತು ಅದರಲ್ಲೂ ಕೆಳ ಸಮುದಾಯಕ್ಕೆ ಅನುಕೂಲ ಆಗಬೇಕಾಗಿದ್ರೆ ಇವರಿಬ್ಬರು ಕೂಡಿ ಹೋಗೋದು ಭವಿಷ್ಯದಲ್ಲಿ ಭಾಳ ಮುಖ್ಯದ. ಅಧಿಕಾರಕ್ಕಾಗಿ ಒಡಕಾಗ್ತದೆ ಬರ್ತದೆ ಸೆಕೆಂಡರಿ, ಆದರೆ ಕೂಡಿದ್ದಷ್ಟು ಚೆನ್ನಾಗಿರ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಅಂತ ಹೇಳ್ಕೊಳ್ಳೋಂಥ ನಾಯಕರು